ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ಹಣ ಜಮಾ ಆಗ್ತಾ ಇದೆ ಅಂತೆ. ಸೊ ಹಾಗಾದ್ರೆ ಆ ಒಂದು 4,000 ರೂಪಾಯಿ ಯಾವಾಗ ಜಮಾ ಆಗತ್ತೆ, ಈ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ಏನು. ಸೊ ಲೈವ್ ಪ್ರೂಫ್ ಆಗಿ ಅವರೇ ಹೇಳಿರುವಂತಹ ಕ್ಲಿಪ್ ಅನ್ನ ನಿಮ್ಮ ಮುಂದೆ ಇಟ್ಕೊಂಡು ತೋರಿಸ್ತೇನೆ. ಸೊ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಡಿ, ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ SC/ST ಫಲಾನುಭವಿಗಳಿಗೆ ಅಮೌಂಟ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಾನು ಮುಂಜಾನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆದ್ರೂ ಸಹಿತ ಈಗ ಫಲಾನುಭವಿಗಳಿಗೆ ಅಮೌಂಟ್ ಹೋಗಿಲ್ಲಂತೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ನನಗೆ. ಸೊ ಸಾಕಷ್ಟು ಕಮೆಂಟ್ ಅನ್ನ ಮುಂಜಾನೆ ವಿಡಿಯೋದಲ್ಲಿ ನೀವು ನೋಡ್ಕೋಬಹುದು, ಒಂದ್ಸಾರಿ ಹೋಗಿ ನೋಡ್ಕೊಳ್ಳಿ. ಸಾಕಷ್ಟು ಕಮೆಂಟ್ ಗಳಲ್ಲಿ ನಾವು SC ಜನನೇ ಆದ್ರೆ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ, ST ಜನರೇ ನಾವು ಆದ್ರೆ ಅಮೌಂಟ್ ಬರ್ತಾ ಇಲ್ಲ, ನಮ್ಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ, ಸೊ ಇದು ಫೇಕ್ ನ್ಯೂಸ್ ಅಂತ ಇದ್ದಾರೆ. ಲೈವ್ ಪ್ರೂಫ್ ಆಗಿ ತೋರಿಸ್ತೇನೆ, ಒಂದ್ ಸ್ವಲ್ಪ ಕ್ಲಿಕ್ ನೋಡ್ಕೊಂಬನ್ನಿ. ಜೂನ್ಗೂ ಕೂಡ ಈಗಾಗಲೇ DBTಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ, ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ನೋಡಿದ್ರಲ್ಲ, ನಿಜ ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತದ್ದು. ನಿನ್ನೆನೆ ಹುಬ್ಳಿಯಲ್ಲಿ ನಡೆದಿರುವಂತಹ ಒಂದು ಮಾಧ್ಯಮದ ಸಭೆಯಲ್ಲಿ ಲೈವ್ ಅಲ್ಲಿ ಅವರೇ ಹೇಳಿರುವಂತದ್ದು. ಈಗ SC/ST ಫಲಾನುಭವಿಗಳಿಗೆ 11,80,00,000 ರೂಪಾಯಿ ಈಗಾಗಲೇ ಎಲ್ಲರ ಖಾತೆಗೆ ಜಮಾ ಆಗಿದೆ ಅಂತೆ. ಸೊ ಜಮಾ ಆಗಿದೆ ಅಂತೆ, ನಿಮ್ಗೆ ಜಮಾ ಆಗಿಲ್ಲ ಅಂದ್ರೆ ನಾವೇನ್ ಮತ್ತಿನ್ ಏನ್ ಹೇಳಕ್ ಬರಲ್ಲ. ಸೊ ಅವರೇ ಹೇಳಿರುವಂತಹ ಮಾಹಿತಿನ ನಾವು ಇಟ್ಟಿದೀವಿ. ಸೊ ನೀವು ಫೇಕ್ ನ್ಯೂಸ್ ಅಂದ್ರೆ ಅನ್ಬಹುದು, ನಮ್ಗೇನ್ ಇನ್ನೇನು ಹೇಳಿಕ್ ಬರಲ್ಲ ವೀಕ್ಷಕರೇ, ಯಾಕಂದ್ರೆ ಲೈವ್ ಆಗಿ ಏನ್ ಹೇಳಿದ್ದಾರೆ ಅದನ್ನೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಮೌಂಟ್ ಬಂದಿಲ್ಲ ಅಂದ್ರೆ 2 ದಿನಗಳಲ್ಲಿ ಬರತ್ತೆ ಅಂತ ಹೇಳಿದ್ದಾರೆ. ಸೊ ಉಳಿಕಿರುವಂತಹ ಫಲಾನುಭವಿಗಳು ನಾವೇನ್ ಮಾಡಿದೀವಿ, ನಮ್ಗೆ ಅಮೌಂಟ್ ಹಾಕಿಲ್ಲ, ಇನ್ನು 11ನೇ ಕಂತಿನ ಹಣ ಕೂಡ ಹಾಕಿಲ್ಲ, 12ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೋಬಹುದು. ಆ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬಹುದು, 11ನೇ ಕಂತಿನ ಹಣ ಜುಲೈ 15ರವರೆಗೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿದ್ದಾರೆ. 2-3 ದಿನಗಳಿಂದ ಸ್ಟಾರ್ಟ್ ಆಗತ್ತೆ. 15ನೇ ತಾರೀಕಿನ ಒಳಗಾಗಿನೇ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗತ್ತೆ. 15ನೇ ತಾರೀಕು ಆದ್ಮೇಲೆ 12ನೇ ಕಂತಿನ ಹಣ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಾರೆ. 2 ಕಂತುಗಳ ಹಣ ಈ ಒಂದೇ ತಿಂಗಳಲ್ಲಿ ಜಮಾ ಆಗತ್ತೆ. ಟೋಟಲ್ ಆಗಿ ಎಷ್ಟು 4,000 ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗೋದಿದೆ ಇದೇ ತಿಂಗಳಲ್ಲಿ. ಸೊ ಹಾಗಾದ್ರೆ ಈ ಒಂದು ಅವ್ರು ಹೇರುವಂತಹ ನಡ್ಕೋತಾರ, ಸೊ ಎಲ್ಲರ ಖಾತೆಗೆ ಜಮಾ ಮಾಡ್ತಾರ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಂದ್ರೆ ಈಗಾಗಲೇ ಅನುದಾನ ಬಂದಿಲ್ಲಂತೆ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ. ಈಗ ಬರ್ಬೇಕಾಗಿರುವಂತಹ ಸರ್ಕಾರದಿಂದ ಅನುದಾನ ಬಂದಿಲ್ಲಂತೆ. ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸರ್ಕಾರಕ್ಕೆ ಇರುವಂತದ್ದು ಮನವಿಯನ್ನ ಸಲ್ಲಿಸಿರುವಂತದ್ದು. ಅನುದಾನವನ್ನ ನೀಡಿದರೆ ಮಾತ್ರ ನಾವು ಈ ಒಂದು ಯೋಜನೆಗಳಿಗೆ ಅಮೌಂಟ್ ಅನ್ನ ನಾವು ಕಳಿಸ್ಲಿಕ್ಕೆ ಸಾಧ್ಯ, ಅನುದಾನವನ್ನ ನೀಡಿ ಅಂತಾನೆ ಒಂದು ಮಾಹಿತಿಯನ್ನ ಕಳಿಸಿದ್ದಾರೆ. ಸೊ ಹಾಗಾದ್ರೆ ಅನುದಾನ ನೀಡಿದ್ರೆ ಎಲ್ಲರ ಖಾತೆಗೆ ಜಮಾ ಆಗುತ್ತೆ. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ DBTಗೆ ಮತ್ತೆ ಈಗ ಟ್ರೆಜರಿಗೆ ಪುಷ್ ಮಾಡಿದೀವಿ. ಸೊ ಈಗಾಗಲೇ ಅಮೌಂಟ್ ಎಲ್ಲರ ಖಾತೆಗೆ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಯಾವ ತಾಲೂಕುಗಳಿಗೆ, ಯಾವ ಗ್ರಾಮಗಳಿಗೆ ಜಮಾ ಆಗುತ್ತೆ. ಸೊ ನಾನು ತಿಳ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.